ಅವನು ಬಂದ. ಯಾವುದೇ ಮರೆ ನಿಧಾನವಾಗಿ ಸುರಿಯುತ್ತಿತ್ತು. ಬಸ್ ಸ್ಟ್ಯಾಂಡಿನಲ್ಲಿ ಅವಳು ಹುಬ್ಬಲ್ಲೇ ನಿಂತಿದ್ದಳು. ಕೈಯಲ್ಲಿ ಪುಸ್ತಕ, ಕಣ್ಣಲ್ಲಿ ಏನೋ ಕರೆದುಕೊಂಡು ನೋವು. ಆಗಲೇ ಅವನು ಬಂದ. ಯಾವುದೇ ಪರಿಚಯವಿಲ್ಲದೆ ಕೇವಲ ಒಂದು ನಗು. ಆ ನಗು ಅವರಿಬ್ಬರ ಕಬರೆಯ ಆರಂಭವಾಗುತ್ತದೆ ಎಂಬುದು ಇಬ್ಬರಿಗೂ ತಿಳಿದಿರಲಿಲ್ಲ. ಅವರು ಮಾತನಾಡಲು ಆರಂಭಿಸಿದರು. ದಿನಗಳು ಸಾಗಿದಂತೆ ಮಾತುಗಳು ಕಡಿಮೆಯಾಗಿ ಆಗಲು ಹೆಚ್ಚಾದವು. ಅವನು ಅವಳ ಕನಸುಗಳನ್ನು ಕೇಳುತ್ತಿದ್ದ. ಅವಳು ಅವನ ಮೌನವನ್ನು ಓದುತ್ತಿದ್ದರು. ಪ್ರೀತಿ ದೊಡ್ಡದು ಓಷಹೆಯಾಗಿ ಬಂದಿಲ್ಲ. ಅದು ನಿಧಾನವಾಗಿ ಮಳೆ ಹನಿ ಹನಿಯಂತೆ ಹೃದಯ ತುಂಬಿಕೊಂಡಿತು. ಆದರೆ ಜೀವನ ಯಾವತ್ತೂ ಕತೆಗಳಂತೆ ಸರಳವಲ್ಲ. ಅವನಿಗೆ ದೂರದ ನಗರದಲ್ಲಿ ಅವಕಾಶ ಸಿಕ್ಕಿತು. ಅವಳಿಗೆ ಮನೆ, ಜವಾಬ್ದಾರಿಗಳು, ತಾಯಿಯ ಕಾಯಿಲೆ. ನಾವು ಕಾಯೋಣೆಂದು ಹೇಳಿದರು. ದೂರ ಪ್ರೀತಿಯನ್ನು ಕೊಲ್ಲದು ಎಂದು ನಂಬಿದರು. ಓಡಲಲ್ಲಿ ಕರೆಗಳು ಹಿಂಗೆ ದಿನವೂ ಹೋಗಿ ಬಂದವು. ಗ್ಲಾಸ್ ನಂತರ ಬೇಕಂತೆ. ದಿನ ಬಿಟ್ಟಿತು ದೀನ್. ನಂತರ ನೆನಪುಗಳಾಗಿ ಮಾತ್ರ ಉಳಿದವು. ಒಂದು ದಿನ ಅವಳು ಬಸ್ ಸ್ಟ್ಯಾಂಡ್ಗೆ ಮತ್ತೆ ಬಂದರು. ಅದೇ ಮರೆ, ಅದೇ ಜಾ. ಅವನು ಬರಲಿಲ್ಲ. ಅವಳು ಅರ್ಥ ಮಾಡಿಕೊಂಡರು. ಕೆಲವು ಪ್ರೀತಿಗಳು ಪುಟ್ಟಿಗೆ ಇಲ್ಲೋ ಅಲ್ಲ, ನೆನಪಾಗಿಯೇ ಉಳಿಯಲು. ಮರೆ ನಿಧಾನವಾಗಿ ಸುರಿಯುತ್ತಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಅವಳು